ಕಾಂಗ್ರೆಸ್ನ ಸಚಿವರು ಶಾಸಕರು ದೆಹಲಿ ಪರೇಡ್ ಮಾಡಿದ್ರು. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು, ಬಟ್ ವಾಪಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು? ರಾಜ್ಯದ ಶಾಸಕರು ಮತ್ತು ಸಚಿವರಿಗೆ ತಟ್ಟಿದೆಯಂತೆ ಇಂಡಿಗೋ ಎಡವಟ್ಟಿನ ಬಿಸಿ. ಹವಾಮಾನ ವೈಪರೀತ್ಯದಿಂದಾಗಿ ದಿಲ್ಲಿಯಿಂದ ಇನ್ನೂ ಕೂಡ ಹೊರಟಿಲ್ಲ ವಿಮಾನ. 20ಕ್ಕೂ ಹೆಚ್ಚು ಶಾಸಕರು, 7 ಜನ ಸಚಿವರು ವಿಮಾನದಲ್ಲಿ ಠಿಕಾಣಿ ಹೂಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ವಿಮಾನ. ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾರಣ ನಿಮ್ಗೆಲ್ಲ ಗೊತ್ತು, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೆಲ ಶಾಸಕರು, ಸಚಿವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಬಟ್ ವಾಪಸ್ ಆಗಬೇಕಾಗಿತ್ತು ಇವತ್ತು. ದೆಹಲಿಯಿಂದ ವಾಪಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಹವಾಮಾನ ವೈಪರೀತ್ಯದಿಂದಾಗಿ ಇನ್ನೂ ಕೂಡ ಇಂಡಿಗೋ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗಿಲ್ಲ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್, HK ಪಾಟೀಲ್ ಇವರೆಲ್ಲರೂ ಕೂಡ ದೆಹಲಿ ಪರೇಡ್ ಮಾಡಿದವರು. ಬಟ್ ವಾಪಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಫ್ಲೈಟ್. ದಿಲ್ಲಿಯಿಂದ ಬೆಳಗಾವಿಗೆ ಹೊರಟಿದ್ದ ಶಾಸಕರು ಮತ್ತು ಸಚಿವರು ಹವಾಮಾನ ವೈಪರೀತ್ಯದ ಹಿನ್ನೆಲೆ ಇಂಡಿಗೋ ವಿಮಾನದಲ್ಲೇ ಶಾಸಕರು, ಸಚಿವರು ಸಿಲುಕಾಕಿಕೊಂಡಿದ್ದಾರೆ. ರಾಜ್ಯದ 20ಕ್ಕೂ ಹೆಚ್ಚು ಶಾಸಕರು ಮತ್ತು 7 ಜನ ಸಚಿವರು ಫ್ಲೈಟ್ನಲ್ಲೇ ಇದ್ದಾರೆ. ದೆಹಲಿಯಿಂದ ಮರಳಿ ಬೆಳಗಾವಿಗೆ ಆಗಮಿಸ್ತಾ ಇದ್ರು ಗಣ್ಯರು. ಆಗಮಿಸಬೇಕಾಗಿತ್ತು, ಬಟ್ ಇನ್ನೂ ಆಗಮಿಸಿಲ್ಲ. ಬೆಳಗ್ಗೆ 6 ಗಂಟೆ 45 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು ಇಂಡಿಗೋ ವಿಮಾನ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ಗೆ ಕಾಯ್ತಾ ಇದ್ದಾರಂತೆ ಶಾಸಕರು, ಸಚಿವರು. ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಳಗಾವಿಗೆ ಯಾಕಂದ್ರೆ ನಿಮಗೆಲ್ಲ ಗೊತ್ತು ಅಧಿವೇಶನ. ಬಟ್ ಇವತ್ತು ಅಧಿವೇಶನ ಇರುತ್ತಾ ಅಥವಾ ಅದನ್ನ ಮುಂದಕ್ಕೆ ಹಾಕ್ತಾರಾ ಇನ್ನದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಕಾರಣ ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕ, ಧೀಮಂತ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಯಿಂದ ಮೋಸ್ಟ್ಲಿ ಅಧಿವೇಶನ ನಡೆಯುತ್ತಾ, ಅದನ್ನ ಮುಂದಕ್ಕೆ ಹಾಕ್ತಾರಾ ಅನ್ನೋದು ಪ್ರಶ್ನೆ. ಬಟ್ ಎನಿವೆ, ಅಧಿವೇಶನದ ಕಾರಣದಿಂದಲೇ ಇವರೆಲ್ಲರೂ ಕೂಡ ನೇರವಾಗಿ ಬೆಳಗಾವಿ ತಲುಪಬೇಕಾಗಿತ್ತು. ಬಟ್ ಬೆಳಗಾವಿ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಹವಾಮಾನ ವೈಪರೀತ್ಯ. ಇಂಡಿಗೋ ವಿಮಾನ ಅಲ್ಲಿಂದ ಟೇಕ್ ಆಫೇ ಆಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಎಲ್ಲ ಶಾಸಕರು ಮತ್ತು ಸಚಿವರು ವಿಮಾನದಲ್ಲೇ ಠಿಕಾಣಿ ಹೂಡಿರುವಂತಹ ದೃಶ್ಯ. ಪ್ರಮುಖವಾಗಿ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಇತ್ತಲ್ಲ, ಅದರಲ್ಲಿ ಭಾಗಿಯಾಗುವುದಕ್ಕೆ ಹೋದಂತವರು. ಬಟ್ ನೆಪ ಅದು. ಬಟ್ ಬೇರೆ ರೀತಿಯ ಲಾಭಿಗಳು ಆಗ್ತಾ ಇತ್ತಾ ಹೈಕಮಾಂಡ್ ಮಟ್ಟದಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ನಾಯಕರು ಅಲ್ಲಿ ಸಿಗ್ತಾರೆ ಅನ್ನೋ ಕಾರಣಕ್ಕೆ. ಓಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ HK ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಅದು ಕಲಂಬ್ರಭು ಪಾಟೀಲ್ ಅದಾರ, GS ಪಾಟೀಲ್ ಅದಾರ, ಮತ್ತು ಅದೇ ರೀತಿ ಈ ಸಲೀಂ ಅಹಮದ್ ಅವ್ರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದರ್ಲಿ ಅವ್ರು ಅದಾರ. ಬಹಳ ಜನ ಶಾಸಕರು ಎಲ್ಲರೂ ಕೂಡ ಇವತ್ತು ಇನ್ನೂ ವಿಮಾನದಾಗಲಿ. ಅದಕ್ಕೆ ಇಂಥ ಘಟನೆಗಳು ಆಗ್ಬಾರ್ದು. 2 ತಾಸಾತಿಗೆ ನಾನು ನಿಂತು ಎಲ್ಲರೂ ಕೆಲವು. ಓಕೆ, ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರು ಆದಂತಹ ಪ್ರಭಾಕರ್ ಗೌಡ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಭಾಕರ್ ಸರ್ ನಮಸ್ತೆ, ಶುಭೋದಯ. ತ್ವರಿತಗತಿಯಲ್ಲಿ ಬೆಳಗಾವಿ ತಲುಪಬೇಕಾಗಿತ್ತು, ಸಾಧ್ಯ ಆಗ್ತಾ ಇಲ್ಲ ಅಂತ. ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದಾರೆ, ಕೊಡ್ತೀನಿ ಮಾತಾಡಿ. ಕೊಡಿ 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 ಸರ್, ಖಂಡಿತ ಕೊಡಿ. ಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ತೆ, ಗ್ಯಾರಂಟಿ ನ್ಯೂಸ್ ನಿಂದ ಮ್ಯಾಮ್ ಶುಭೋದಯ. ಅಲ್ಲ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೀನಿ, ಬಟ್ ಯಾಕೋ ಬ್ಯಾಡ್ ಮಾರ್ನಿಂಗ್ ಅನಿಸ್ತಾ ಇದೆಯಾ? ಫ್ಲೈಟ್ ಟೇಕ್ ಆಫ್ ಆಗಿಲ್ಲ ಅಂತ. ಮಂಜು ಜಾಸ್ತಿ ಇಲ್ಲಿ, ಫಾಗ್ ನಿಂದ ವಿಸಿಬಿಲಿಟಿ ಸಿಗ್ತಾ ಇಲ್ಲ. 20 ಜನ MLA ಗಳಿದ್ದಾರೆ, ನಾವು 3 ಜನ ಮಂತ್ರಿಗಳಿದೀವಿ. ಅದಕ್ಕೋಸ್ಕರ ಟೇಕ್ ಆಫ್ ಆಗ್ತಾ ಇಲ್ಲ. ಇನ್ನು 16 ಫ್ಲೈಟ್ ಇದೆ ನಮ್ಮ ಅಂದ್ರೆ ನಮ್ಮಕ್ಕಿಂತ ಮುಂಚೆ. ಅವೆಲ್ಲ ಕ್ಲಿಯರ್ ಆಗಿ ನಮ್ದೆಲ್ಲ ಕ್ಲಿಯರ್ ಆಗ್ಬೇಕಂದ್ರೆ ಮೋಸ್ಟ್ಲಿ ಇನ್ನೊಂದ್ 2 ಗಂಟೆ ಬೇಕಾಗುತ್ತೆ. ಹೀಗೆ ರನ್ವೇ ಮೇಲೆನೆ ಇರ್ಬೇಕಾಗುತ್ತೆ ಇನ್ನು 2 ಗಂಟೆ. ಓಕೆ, ಪರದಾಟ ಅನಿಸ್ತಾ ಇದೆಯಾ ಮ್ಯಾಮ್? ಅಂದ್ರೆ ಬೆಳಗಾವಿಗೆ ರೀಚ್ ಆಗ್ಬೇಕಾಗಿತ್ತು ಅಧಿವೇಶನದ ಪರ್ಪಸ್, ಬಟ್ ಲೇಟ್ ಆಗ್ತಾ ಇದೆಯಲ್ಲ, ಹೆಂಗೆ ಅಂತ? ಹೌದು, ಎಲ್ಲರಿಗೂ ಲೇಟ್ ಆಗ್ತಾ ಇದೆ. ಅದು ಇವತ್ತು ದಾವಣಗೆರೆ ಬೇಗಡೆ ಹೋಗ್ಬೇಕಾಗಿತ್ತು ನಮ್ಗೆಲ್ಲರಿಗೂ. ಶಾಮನೂರ್ ಶಿವಶಂಕರಪ್ಪಾಜಿ ಅವರ ಇದಕ್ಕೆ ಫಿನರಲ್ಗೆ. ಅದಾಯ್ತು, ನಮ್ಮ ಅಧಿವೇಶನ ಆಯ್ತು. ಸೊ ಎಲ್ರು ಇಲ್ಲೇ ಹೆಲ್ಡ್ ಅಪ್ ಆಗಿದ್ದೀವಿ. ಬಹಳ ಕಷ್ಟ, ಪರದಾಟ. ಪ್ಯಾಸೆಂಜರ್ ಗಳೆಲ್ಲ 200 ಜನ ಇದ್ದಾರೆ. ಓಕೆ,
ಲಕ್ಷ್ಮಿ ಮ್ಯಾಮ್, ಎಷ್ಟು ಜನ ಇದ್ದೀರಾ ಕಾಂಗ್ರೆಸ್ನ ಶಾಸಕರು ಸಚಿವರು ಈಗ ಅಟ್ ಪ್ರೆಸೆಂಟ್? ಬಟ್ ಏನಾದ್ರೂ ಕ್ಲಾರಿಟಿ ಸಿಗ್ತಾ ಇದೆಯಾ ಮೇಡಮ್, ಎಷ್ಟೊತ್ತಿಗೆ ಒಂದು ಟೇಕ್ ಆಫ್ ಆಗಬಹುದು ಅಂತ? 15 ಜನ MLA ಗಳಿದ್ದಾರೆ, ಒಂದು 3 ಜನ MLC ಗಳಿದ್ದಾರೆ, ಹ್ಮ್ ನಾವು 3 ಜನ ಮಂತ್ರಿಗಳಿದ್ದೀವಿ. ನಮ್ಮ JDS ನ ಹಿರಿಯ ನಾಯಕರಾದಂತ ರೇವಣ್ಣ ಅವರು ಕೂಡ ಇದ್ದಾರೆ. ಹ್ಮ್ ಹ್ಮ್ ಏನಾದ್ರೂ ಕ್ಲಾರಿಟಿ ಸಿಗ್ತಾ ಇದೆಯಾ ಮ್ಯಾಮ್, ಎಷ್ಟೊತ್ತಿಗೆ ಟೇಕ್ ಇಲ್ಲ, ಆಫ್ ಏನು ಆಗಬಹುದು? ಹೇಳ್ತಾ ಇಲ್ಲ ಅವರು. ಇನ್ನು ನಮ್ಗೆ ಕ್ಲಿಯರೆನ್ಸ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ. ಅಲ್ಲ ಲಕ್ಷ್ಮಿ ಮೇಡಮ್, ಇತ್ತೀಚೆಗೆ ಪಾಪ ಇಂಡಿಗೋ ವಿಮಾನದಲ್ಲಿ ಈ ವ್ಯತ್ಯಯ ಆದಾಗ ಪ್ರಯಾಣಿಕರ ಪರದಾಟ ಹೆಂಗಿತ್ತು ಪಾಪ, ಮತ್ತೆ ಈಗ ಹವಾಮಾನ ವೈಪರೀತ್ಯದಿಂದ ಮತ್ತೆ ಪರದಾಡ್ಬೇಕಲ್ಲ ಪ್ರಯಾಣಿಕರು ಅಂತ, ಅದ್ರ ಜೊತೆಗೆ ನೀವು ಕೂಡ ಈಗ ಪಾಪ ಅಂತ ಅನಿಸ್ತಾ ಇದೆ. ಎಲ್ಲರೂ ಕೂಡ ಶಾಮನೂರ್ ಶಿವಶಂಕರಪ್ಪ ಅವರ ಇದಕ್ಕೆ ಹೋಗೋಕೆ ಎಲ್ರು ಇದನ್ ಮಾಡಿದ್ವಿ. HK ಪಾಟೀಲ್ ಸಾಹೇಬ್ರು, ಶರಣ್ ಪ್ರಕಾಶ್ ಪಾಟೀಲ್ರು, ನಾವು ಎಲ್ರು ಹಿರಿಯ ನಾಯಕರು. ಈಗ ಅಲ್ಲಿ ಹೋಗ್ಲಿಕ್ಕೆ ಆಗತ್ತಾ, ಮುಟ್ಲಿಕ್ಕೆ ಆಗತ್ತಾ ಅಂತ ವಿ ಆರ್ ವರಿಡ್. ಓಕೆ, ಅಂದ್ರೆ ಲಕ್ಷ್ಮಿ ಮೇಡಮ್ ಒಂದು ಅಂದಾಜ್ ಕೂಡ ಇಲ್ಲ ಎಷ್ಟೊತ್ತಿಗೆ ಇದು ಕ್ಲಿಯರ್ ಆಗಬಹುದು ಅಂತ? ನನ್ಗನ್ಸುತ್ತೆ ಇನ್ನು 1.5 ಗಂಟೆ ಬೇಕು ಕ್ಲಿಯರ್ ಆಗ್ಲಿಕ್ಕೆ. 10 ಗಂಟೆ ಇಲ್ಲಿಂದ ನಾವು ಬಿಟ್ರು ಕೂಡ 12:30 ಆಗತ್ತೆ ನಮ್ಗೆ. 12:30 1 ಗಂಟೆ ಆಗತ್ತೆ ಬೆಳಗಾವಿ ಹೋಗ್ಲಿಕ್ಕೆ. ಅಲ್ಲಿ 4:15 ಅಂತ ಹೇಳ್ತಾರೆ ದಾವಣಗೆರೆಯಲ್ಲಿ. ಸೊ ಅದೇ ವಿಚಾರ ಮಾಡ್ತಾ ಇದೀವಿ ಎಲ್ರು ಕೂಡ. ಇವ್ರು ನಮ್ಮನ್ನು ಆಚೆನೂ ಬಿಡ್ತಾ ಇಲ್ಲ, ಒಳಗಡೆನೆ ಕೂರ್ಸ್ಕೊಂಡ್ ಬಿಟ್ಟವ್ರೆ. ಬಹಳ ಕಷ್ಟ ಆಗಿದೆ ಎಲ್ಲ ಪ್ಯಾಸೆಂಜರ್ಗಳಿಗೆ. ಬೇರೆ ಬೇರೆ ಆಪ್ಷನ್ ಇಲ್ವಲ್ಲ ಲಕ್ಷ್ಮಿ ಮೇಡಮ್? ಏನೋ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳಕ್ ಏನು ಕೂಡ ಆಪ್ಷನ್ ಇಲ್ವಲ್ಲ ಹವಾಮಾನ ವೈಪರೀತ್ಯ ಅಂತಿರೋ ಕಾರಣದಿಂದ? ಇಲ್ಲ, ಏನು ಆಪ್ಷನ್ ಇಲ್ಲ. ಬಟ್ ಒಂಥರ ನೋವಲ್ವಾ ಮೇಡಮ್, ಈಗ ತುಂಬಾ ಎಮರ್ಜೆನ್ಸಿ, ಪಾಪ ನಿಮ್ಮದೇ ಪಕ್ಷದ ಒಬ್ಬ ಹಿರಿಯ ನಾಯಕ, ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಹೊರಟಿದ್ರಿ. ಇಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳಾದಾಗ ಸಹಜವಾಗಿ ಒಂದ್ ರೀತಿ ಪರದಾಟ ಅನ್ಸುತ್ತೆ, ನೋವು ಅನ್ಸ್ಬಿಡುತ್ತೆ ಅಲ್ವಾ? ನಮ್ಗೆ ಅದೇ ಬೇಜಾರಾಗ್ತಾ ಇದೆ. ಅದೇ ಬೇಜಾರಾಗ್ತದೆ. ಇನ್ನ ಇದನ್ನ ಮಾಡ್ಲಿಕ್ಕೆ ಆಗಲ್ಲ, ವೆದರ್ ನಮ್ ಕೈಯಲ್ಲಿಲ್ಲ. ನಾವು ಹೌದು. ಕಷ್ಟ ಆಗುತ್ತಲ್ಲ ಅಂತ ಅದೇ ಬೇಜಾರಾಗ್ತಾ ಇದೆ. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮಿ ಮ್ಯಾಮ್, ಮತ್ತೆ ಯಾರಾದ್ರೂ ಇದ್ರೆ ಸ್ವಲ್ಪ HK ಪಾಟೀಲ್ ಅವ್ರು ಯಾರೋ ಇದಾರೆ ಅಂತ ಹೇಳಿದ್ರಿ, ದಯವಿಟ್ಟು ಕೊಡ್ಬೋದಾ ಫೋನ್ನ? 1 ನಿಮಿಷ. ಓಕೆ ಸರ್, ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಟೇಕ್ ಆಫ್ ಆಗ್ಲಿಲ್ಲ ಫ್ಲೈಟ್ ಅನ್ನೋ ಕಾರಣಕ್ಕೆ ಫ್ಲೈಟ್ ಅಲ್ಲೇ ಇದ್ದೀರಿ, ಏನ್ ಸಮಸ್ಯೆ ಆಗ್ತಾ ಇದೆ? ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ರಿ ಎಲ್ರು ಕೂಡ, ಬಟ್ ಸಾಧ್ಯ ಆಗ್ತಾ ಇಲ್ಲ, ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ. ಹೌದ್ರಿ. ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ದಂಗ, ನಾನು ಶರಣ್ ಪ್ರಕಾಶ್ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ರೇವಣ್ಣ ಅವರು, ಚೀಫ್ ವಿಪ್ ಆಗಿರ್ತಕ್ಕಂತ ಮಾನ್ಯ ಸಲೀಂ ಅಹ್ಮದ್ ಅವರು, ನಮ್ಮ GS ಪಾಟೀಲ್ರು, ರೋಣ ಶಾಸಕರು, ನಾವೆಲ್ಲ ಇದ್ದೇವೆ. ಬಹಳ ಜನ ನಾವು ಕಾಂಗ್ರೆಸ್ MLA ಗಳು ಇದರಲ್ಲಿ ಇದ್ದೇವೆ. ನಮ್ಮ ಯೂತ್ ಕಾಂಗ್ರೆಸ್ ನಾಯಕರುಗಳು ಇದ್ದಾರೆ. ಬಹಳಷ್ಟು ಜನ ನಾವು ಬೆಳಗಾವಕ್ಕೆ ಹೋಗಿ ಅಲ್ಲಿಂದ, ಯಾಕಂದ್ರೆ ಹೌಸ್ ಇವತ್ತು ಅಭಿಚೇರಿಯಾಗಿ ನಮ್ಮ ಅಸೆಂಬ್ಲಿ ಮುಗಿತದೆ ಇವತ್ತು. ನಾವು ಅಲ್ಲಿಂದ ದಾವಣಗೆರೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೆ ಈಗ 3 ತಾಸು ತಡ ಆಗಿರೋದ್ರಿಂದ ಅದು ಸಾಧ್ಯ ಆಗುತ್ತೋ ಆಗೋದಿಲ್ಲೋ ಅಂತ ಹೇಳಿ ಸ್ವಲ್ಪ ಎಲ್ಲರಿಗೂ ಆತಂಕ ಇದೆ. ನೋಡ್ಬೇಕು, ಇನ್ನೊಂದು 15-20 ನಿಮಿಷದಾಗರೆ ಬಿಟ್ರು ಅಂದ್ರೆ ನಮ್ಗೆ ಸಾಧ್ಯ ಆಗ್ಬಹುದು ಅಂತ ಇದ್ದೇವೆ. ನೋಡೋಣ್ರಿ ಈಗ ಏನಾಗಿತ್ತು. ಆದ್ರೆ ಉಳಿದದ್ದೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪರೋಟ ಮಾಡ್ಕೊಂಡು ಬಂದಿದ್ರು. ಆ ಪರೋಟಗಳು ನಮ್ಗೆಲ್ಲರಿಗೂ ಸಮಾಧಾನ ಇಟ್ಟಿವೆ. ಓಕೆ, ಆದ್ರೆ ಬೇರೆ ಅರೇಂಜ್ಮೆಂಟ್ಸ್ ಏನು ಇರ್ಲಿಲ್ವಾ ಸರ್? ಊಟಕ್ಕೆ, ಪಾಪ ತಿಂಡಿಗೆ, ಎಲ್ಲದಕ್ಕೂ ಪರದಾಟ ಆಗಿರೋದು. ಈಗ ಲಕ್ಷ್ಮೀ ಮ್ಯಾಮ್ ತಂದಿರೋದು ಹಂಗಾದ್ರೆ ಪರೋಟ, ಎಕ್ಸ್ಟ್ರಾ ಪರೋಟ ತಂದ್ರು, ಪರೋಟಾನು ಅನುಕೂಲ ಆಯ್ತು. ಆಮೇಲೆ ಅವಲಕ್ಕಿನೂ ಇಂಡಿಗೋದವ್ರು ಕೊಟ್ಟಿದ್ದಾರೆ. ಏನು ಉಳಿದಿದ್ದೆಲ್ಲ ಆರಾಮ್ ಇಟ್ಟಿದ್ದಾರೆ. ಎಲ್ಲ ಹರಟಿ ಹೊಡ್ಕೊತ ಕೂತಿದ್ದೀವಿ ಅಷ್ಟೇ. ಮುಟ್ಬೇಕಾದದ್ದು ಎಲ್ಲಿಗೆ ಮುಟ್ಬೇಕಾಗಿದೆ ಇವತ್ತು, ಅದು ಎಲ್ಲಿ ಸಾಧ್ಯ ಆಗುತ್ತೋ ಆಗೋದಿಲ್ಲೋ, ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ನಮಗ್ ಪಡೆಯಕ್ ಆಗತ್ತೋ ಇಲ್ಲ ಅನ್ನೋದ್ರ ಬಗ್ಗೆ
ಸ್ವಲ್ಪ ಆತಂಕದಲ್ಲಿದ್ದೇವೆ ಅಷ್ಟೇ. ಅಷ್ಟೇ. ಕರೆಕ್ಟ್ ಸರ್. ಅಂದ್ರೆ ಯಾವ್ದೋ ಈಗ ಅಧಿವೇಶನ ಸ್ವಲ್ಪ ಡಿಲೇ ಆಗುತ್ತೆ ಅಂದ್ರೆ ಒಪ್ಕೊಳ್ಬಹುದಿತ್ತು, ಅಥವಾ ಇನ್ಯಾವುದೋ ಕಾರ್ಯಕ್ರಮ ಅಂದ್ರೂ ಡಿಲೇ ಆದ್ರೂ ಪರವಾಗಿಲ್ಲ ಅನ್ಬಹುದಿತ್ತು. ಬಟ್ ನೀವೇ ಹೇಳ್ದಂಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡ್ಕೊಳ್ಬೇಕು ಅಂತ ಇದೀರಿ. ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತದಕ್ಕೆ ಒಂದಷ್ಟು ಆತಂಕ ಇರುತ್ತೆ ಅಲ್ವಾ? ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಸಿಗ್ತಾ ಇಲ್ವಾ ಸರ್, ಎಷ್ಟೊತ್ತಿಗೆ ಟೇಕ್ ಆಫ್ ಆಗಬಹುದು ಹೇಗೆ ಅಂತ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಿಡ್ತೀವಿ ಅಂದ್ರೆ ಹಾ. 1 ತಾಸು ಅಂತ, ಇನ್ನೂ 1 ತಾಸು ಅಂತ, ಓಯ್ಯೋ. ಓಕೆ. ಇನ್ನೂ 1 ತಾಸು ಅಂತ ನೋಡಿ. ಬಟ್ ಪರದಾಟ ಅಲ್ಲ ಸರ್, ಪಾಪ ಪ್ರಯಾಣಿಕರು ಒದ್ದಾಡ್ತಿದ್ರು ಇಷ್ಟ ದಿನ. ಈಗ ನೀವು ಅದ್ರಾಗ ಪಾಪ ಸಿಕ್ಕಾಕೊಂಡು ಒದ್ದಾಡೋಂಗಾತ. ಸಹಜವಾಗಿ ಬಹಳಷ್ಟು ಅನಾನುಕೂಲ ಆಗಿದೆ, ಅನಿವಾರ್ಯ. ಓಕೆ ಸರ್, ಮತ್ತೆ ಯಾರು ಇದಾರ ಸರ್ ಮಾತಾಡ್ಸೋಣ ಅಂತ ಸರ್? ಯಾರನ್ರಿ? ಇನ್ಯಾರಿಗಾದ್ರೂ ಇದ್ರೆ ಕೊಡಿ ಸರ್, ನಮ್ಮ ಮಿನಿಸ್ಟರ್ಗಳು ಮಾತಾಡ್ಸೋಣ ಅಂತ. ಶರಣ್ ಪ್ರಕಾಶ್ ಅಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ವಾಕಿಂಗ್ ಹೋಗಿದ್ದಾರೆ. ಓಕೆ. ವಾಕಿಂಗ್ ಹೋಗಿ ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ. ಓಕೆ, ಇದು ಇಂಡಿಗೋ ವಿಮಾನದಲ್ಲಿ ಸಚಿವರು ಮತ್ತು ಶಾಸಕರು ಸಿಲುಕಾಕಿಕೊಂಡಿರೋದು ಕಾರಣ ಇಷ್ಟೇ, ಹವಾಮಾನ ವೈಪರೀತ್ಯ ಅಂತ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು